ರಾಯಚೂರು ನಗರಕ್ಕೆ ಇಂದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯ ಅಧ್ಯಕ್ಷ ಸಿ ನಂಜಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ಬಿ.ಆರ್. ಪ್ರಕಾಶ್ ಅವರು ಭೇಟಿ ನೀಡಿದ್ದರು. ಈ ವೇಳೆ ರಾಯಚೂರು ನಗರದ ವಾರ್ಡ್ ನಂಬರ್ 23ರಲ್ಲಿ ಇರುವಂತಹ ಒಂದು ಧೋಬಿಘಾಟನ್ನು ವೀಕ್ಷಣೆಯನ್ನು ನಡೆಸಿದರು. ಈ ವೇಳೆ ರಾಯಚೂರು ಜಿಲ್ಲಾ ಮಡಿವಾಳ ಲ್ಯಾಂಡ್ರಿ ಧೋಬಿಘಾಟ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಈ ಒಂದು ಧೋಬಿಘಾಟ್ನಲ್ಲಿ ಇರುವಂತಹ ಒಂದು ನಗರದ ವಾರ್ಡ್ ನಂಬರ್ 35ರ ಇಸ್ತ್ರಿ ಅಂಗಡಿಗಳು ಸುಮಾರು 150 ಅಂಗಡಿಗಳು ಇರುತ್ತವೆ ಮತ್ತು ಮನೆಗಳಲ್ಲಿ ಇಸ್ತ್ರಿ ಮಾಡುವವರು ಸುಮಾರು 100ಕ್ಕೂ ಹೆಚ್ಚು ಜನ ಮಹಿಳೆಯರಿದ್ದಾರೆ. ಇದರಲ್ಲಿ ಆರ್ಥಿಕವಾಗಿ ಹಿಂದುಳಿದು ಬಡವರಾಗಿದ್ದಾರೆ. ಹಾಗಾಗಿ ರಾಜ್ಯ ಮಡಿವಾಳ ಸಂಘದಿಂದ ಇಸ್ತ್ರಿ ಪೆಟ್ಟಿಗೆಯನ್ನು ಕೊಡಬೇಕು ಎಂದು ವಿನಂತಿಸಿಕೊಂಡರು. ಈ ವೇಳೆ ಈ ಒಂದು ಧೋಬಿಘಾಟ್ ಅಭಿವೃದ್ಧಿಗಾಗಿ ಸಚಿವರೊಂದಿಗೆ ಮಾತನಾಡಿ ಅನುದಾನವನ್ನು ತರುವಂತೆ ಮನವಿ ಮಾಡಿದರು. ಈ ವೇಳೆ ರಾಜ್ಯಾಧ್ಯಕ್ಷರು ಮಾತನಾಡಿ, ಈ ಒಂದು ಧೋಬಿಘಾಟ್ನ ದುಸ್ಥಿತಿಯನ್ನು ನಾನು ನೋಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸುಮಾರು 50 ಲಕ್ಷ ಅನುದಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾತನಾಡಿ ಸ್ಯಾಂಕ್ಷನ್ ಮಾಡಿಸುವ ಮೂಲಕ ಈ ಒಂದು ಧೋಬಿಘಾಟನ್ನು ಅಭಿವೃದ್ಧಿ ಮಾಡಲಾಗುತ್ತದೆ. ತದನಂತರ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಒಂದು ಧೋಬಿಘಾಟನ್ನು ಉದ್ಘಾಟನೆ ಮಾಡಲಾಗುವುದು ಎಂಬ ಭರವಸೆಯನ್ನು ನೀಡಿದರು. ಏನು ಸರ್ಕಾರದಿಂದ ನಮ್ಗೆ ಸ್ಯಾಂಕ್ಷನ್ ಆಗಿದೆ, ಈ ಧೋಬಿಘಾಟ್ ಇಂಪ್ರೂವ್ಮೆಂಟ್ಗೆ ಇಮಿಡಿಯೇಟ್ ನಾವು ಸರ್ಕಾರದ ಜೊತೆ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಮಾನ್ಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮಾತಾಡಿ ಇಮಿಡಿಯೇಟ್ ನಾವು ಇದಕ್ಕೆ ಧೋಬಿಘಾಟ್ಗೆ ಬಟ್ಟೆ ಒಗೆ ಮಿಷಿನ್ಸು, ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಮತ್ತು ಒಂದು ಶೆಡ್ಡು ಅದನ್ನೆಲ್ಲ ಮಾಡಿಸೋದಕ್ಕೆ ಒಂದು 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀರಿ. ಮಾಡಿಸ್ತೀರಿ. ಅದು ಯಾವುದೇ ಕಾರಣಕ್ಕೂ ಇರಲ್ಲ. ಈಗ ಒಂದು ಮುಂದಿನ ದಿನಗಳಲ್ಲಿ ಒಂದು ಫಂಕ್ಷನ್ ಮಾಡಿ ಉಸ್ತುವಾರಿ ಸಚಿವರನ್ನು ಕರೆಸಿ ಟೋಟಲ್ ಒಂದು 1,000 ಜನಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿಸಿ ಅವ್ರನ್ನೆಲ್ಲೇ ಕರೆಸಿ ಮಾತಾಡಿ ಫಂಕ್ಷನ್ ಮಾಡಿ ಅವತ್ತೇ ಅನೌನ್ಸ್ ಮಾಡಿಸ್ಬೇಕು. ಅದನ್ನು ಬೋಸರಾಜ್ ಸರ್ ಹತ್ರ ಮಾತಾಡಿ ಡೀಟೇಲ್ಸ್ ಅದನ್ನೇನು ಸ್ಯಾಂಕ್ಷನ್ ಮಾಡೋದಕ್ಕೆ ಮಾಡಿಸ್ಬಿಡ್ತೀವಿ. ಅದನ್ನ ಇಲ್ಲಿ ಅನೌನ್ಸ್ ಮಾಡಿಸೋದಕ್ಕೆ ಮಾಡೋಣ ಮುಂದಿನ ದಿನಗಳಲ್ಲಿ. ಈಗ ಏನಾಗಿದೆ, ನಾವು ಮೀಡಿಯಾದವರಲ್ಲ, ಈಗ ನಾವು ಇಲ್ಲಿ ಭೇಟಿ ಕೊಟ್ಟಿರೋದು ಏನಕ್ಕೆ ಅಂತಂತಂದರೆ ಈ ಧೋಬಿಘಾಟ್ ಏನು ಇದೆ ಅದನ್ನು ನಮ್ಮ ಜಾಗದನ್ನು ಒತ್ತುವರಿ ಮಾಡಿದರೆ ಏನು ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ನೋಡಬೇಕು ಅಂತ ಬಂದಿದ್ದು ಬೆಂಗಳೂರಿಂದ. ನೋಡಿದ್ದೀರಿ, ನಾವು ಈ ಧೋಬಿಘಾಟ್ನ ಇಂಪ್ರೂವ್ಮೆಂಟು ಮಾಡಲೇಬೇಕು. ಯಾಕಂದರೆ ಜಿಲ್ಲಾ ಕೇಂದ್ರ ಇರೋದರಿಂದ ನಾವು ಇಂಪ್ರೂವ್ಮೆಂಟ್ ಮಾಡ್ತೀರಿ. ಅದಕ್ಕೆ ಏನು ಬೇಕೋ ಸವಲತ್ತುಗಳನ್ನ ನಾವು ಸರ್ಕಾರದಿಂದ